ಅದೇನೋ ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ವಿಪರೀತ ಹೆಚ್ಚು ಆಗ್ತಾ ಇದೆ. ಅದು ಕಡಿಮೆ ಏಜಲ್ಲಿರೋರು ಆಗಿರ್ಬೋದು, ವಯಸ್ಸಾಗಿರೋರು ಆಗಿರ್ಬೋದು, ಏನಾಗ್ತಾ ಇದೆಯೋ ಅರ್ಥ ಆಗ್ತಿಲ್ಲ. ಇನ್ನೊಬ್ಬರನ್ನ ಸಾಯಿಸಿಬಿಟ್ಟು ತಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೆ. ಇವತ್ತು ಒಂದೇ ದಿನ 3 ಪ್ರತ್ಯೇಕ ಪ್ರಕರಣದಲ್ಲಿ 4 ನವವಿವಾಹಿತರು ಆತ್ಮಹತ್ಯೆಗೆ ಶರಣಾಗಿರೋದು. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ 4 ತಿಂಗಳ ಹಿಂದೆ ಅಷ್ಟೇ ಪ್ರೀತಿಸಿ ಮದುವೆಯಾಗಿದ್ದ ನವವಿವಾಹಿತೆ ಸಾವಿನ ಕದ ತಟ್ಟಿದ್ದಾಳೆ. ಇನ್ನು ಪ್ರೀತಿಸಿ ಮದುವೆಯಾಗಿದ್ರೂ ಕೂಡ ಬೇರೆ ಮನೆಯಲ್ಲಿ ಪತ್ನಿಯನ್ನ ರಹಸ್ಯವಾಗಿಟ್ಟಿದ್ದ. ಪತಿಯನ್ನ ಮನೆಗೆ ಕರೆದಿದ್ರು ಕೂಡ ಬರೆದಿದ್ದಕ್ಕೆ ಮನನೊಂದು ಸುಸೈಡ್ ಮಾಡ್ಕೊಂಡಿದ್ದಾಳಂತೆ. ಇತ್ತ ತುಮಕೂರಿನಲ್ಲಿ ಇಷ್ಟ ಇಲ್ಲದ ಮದುವೆಗೆ 2 ಜೀವ ಬಲಿಯಾಗಿವೆ. ಬೆಂಗಳೂರಿನಲ್ಲಿ ನವವಿವಾಹಿತೆ ಆತ್ಮಹತ್ಯೆ, ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣು, ಗಂಡ ಹಾಗೂ ನಾದಿನಿಯ ಟಾರ್ಚರ್ಗೆ ಸಾವು. ಈ ಫೋಟೋದಲ್ಲಿರೋ ಯುವತಿಯ ಹೆಸರು ಶ್ವೇತಾ. ಶ್ವೇತಾಗೆ ಇನ್ನು 25 ವರ್ಷ. ಮೂಲತಃ ಚಿಕ್ಕಮಗಳೂರಿನ ತರೀಕೆರೆಯವರಾಗಿದ್ದು ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿಕೊಂಡಿದ್ರು. ಇದೀಗ ಈಕೆ ತಾನು ಪ್ರೀತಿ ಮಾಡಿದ ಹುಡುಗನನ್ನೇ ಮದುವೆಯಾಗಿದ್ದ ಯುವತಿ 3 ತಿಂಗಳಿಗೆ ಸಾಂಸಾರಿಕ ಜೀವನವನ್ನ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ದಾಳೆ. ಕಳೆದ 3 ತಿಂಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಮೂರ್ತಿ ಎಂಬ ಕುಣಿಗಲ್ ಮೂಲದ ಯುವಕನನ್ನ ಪ್ರೀತಿಸಿ ಮದುವೆಯಾಗಿರ್ತಾಳೆ. ಆದ್ರೀಗ ಡೆತ್ ನೋಟ್ ಬರೆದಿಟ್ಟು ಶ್ವೇತಾ ನೇಣಿಗೆ ಕೊರಳೊಡ್ಡಿದ್ದಾಳೆ. ಮನೆಯವರ ವಿರೋಧದ ನಡುವೆಯೂ ಕೂಡ ಮದುವೆಯಾಗಿದ್ದ ಶ್ವೇತಾ ಲಗ್ಗೆರೆಯ ಲಕ್ಷ್ಮಣ್ ನಗರದಲ್ಲಿ ಮನೆ ಮಾಡಿಕೊಂಡು ಸಂಸಾರ ನಡೆಸ್ತಿದ್ಲು. 3 ತಿಂಗಳ ಅವಧಿಯಲ್ಲಿ ಗಂಡ ಮೂರ್ತಿ ಅವರ ಅಕ್ಕ ಇಬ್ರೂ ಸೇರಿ ಹಣಕ್ಕಾಗಿ ಕಿರುಕುಳವನ್ನ ಕೊಡ್ತಿದ್ರಂತೆ. ಈ ವಿಚಾರ ಪೋಷಕರ ಬಳಿ ಕೂಡ ಹೇಳ್ಕೊಂಡಿದ್ದ ಮೃತ ಶ್ವೇತಾ ಸಾವಿಗೂ ಮುನ್ನ ತಾಯಿಗೆ ಡೆತ್ ನೋಟ್ ಅನ್ನ ಕಳುಹಿಸಿದ್ದಾಳೆ. ಮಧ್ಯದಲ್ಲಿ ಒಂದು ಮಹಿಳೆಯ ಸಾವಾಗಿದೆ. ಮಹಿಳೆಯ ಸಾವಿಗೆ ನಿಖರ ಕಾರಣ ಏನಂತ ಏನೂ ತಿಳಿದಿಲ್ಲ. ಆದರೆ ಏನು ಮೃತ ಮಹಿಳೆ ಸುಮಾರು ಒಂದು 21 ವರ್ಷದ ಮಹಿಳೆ ಇದ್ದಾರೆ. ಇವರಿಗೆ 3 ತಿಂಗಳ ಮುಂಚೆ ಮದುವೆ ಆಗುತ್ತೆ. ಮದುವೆ ಆಗಿ ಗಂಡ ಹೆಂಡತಿ ಮಾತ್ರ ಇಲ್ಲಿ ವಾಸ ಇರ್ತಾರೆ. ಇವರ ಅಪ್ಪ ಅಮ್ಮ ಎಲ್ಲ ಊರಿನಲ್ಲಿ ಇರ್ತಾರೆ. ಬೆಳಗ್ಗೆ ಒಂದು ಸಣ್ಣ ಗಲಾಟೆಯಾಗಿ ಮನೆಯಿಂದ ಹೊರ ನಡೆದ ಮಹಿಳೆ ಮಧ್ಯಾಹ್ನ ಮತ್ತೆ ಬಂದಿದ್ದಾರೆ ಮನೆಗೆ. ಆ ಸಮಯದಲ್ಲಿ ಗಂಡ ಮನೇಲಿ ಇರೋದಿಲ್ಲ. ಮಧ್ಯಾಹ್ನ ಇವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮೆಸೇಜನ್ನು ಅವ್ರ ತಾಯಿಗೆಲ್ಲ ಕಳಿಸ್ಬಿಟ್ಟು ನೇಣ ಹಾಕೊಂಡಿದ್ದಾರೆ ಅಂತ ಹೇಳಿ ಈಗ ನಮ್ಮ ಮೃತ ಮಹಿಳೆಯ ತಾಯಿ ಇದ್ದಾರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಸಾವಿಗೆ ಗಂಡ ಮತ್ತೆ ಗಂಡನ ಅಕ್ಕ ಕಾರಣ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ಆಧಾರದ ಮೇಲೆ ಈಗ ನಾವು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆ ನಡೆಸ್ತೀವಿ. ಪ್ರೀತಿಸಿ ಮದುವೆ ಆಗಿದ್ದಂಥ ಯುವತಿ ತಾನು ಮದುವೆಯಾಗಿ 3 ತಿಂಗಳಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ತಾನು ತನ್ನ ಸಾವಿಗೆ ಕಾರಣ ನನ್ನ ಗಂಡ ಮತ್ತು ನಾದಿನಿ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ನನ್ನ ನಾದಿನಿ ಮತ್ತು ನನ್ನ ಗಂಡ ನನ್ನ ಸಾವಿಗೆ ಕಾರಣರಾಗಿದ್ದಾರೆ, ಅವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಡೆತ್ ನೋಟಲ್ಲಿ ಉಲ್ಲೇಖವನ್ನು ಮಾಡಿ ಕೊನೆಗೆ ತನ್ನ ತಂದೆ ತಾಯಿಗೆ ತಾನು ಮಾಡಿದಂಥ ತಪ್ಪಿಗೆ ಕ್ಷಮೆ ಕೇಳ್ತೀನಿ ಅಂಥೇಳಿ ಕ್ಷಮೆಯನ್ನು ಕೇಳಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಆದರೆ ಶ್ವೇತಾ ಪೋಷಕರು ನನ್ನ ಮಗಳು ಧೈರ್ಯಶಾಲಿಯಾಗಿದ್ಲು, ಹಣದ ದಾಹಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯದಲ್ಲಿ ಗಂಡ ಮೂರ್ತಿ ಹಾಗೂ ನಾದಿನಿಯ ವಿರುದ್ಧ ದೂರು ದಾಖಲಾಗಿದೆ. ಗಂಡ ಮೂರ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನನಗೆ ಬದುಕಕ್ಕೆ ಆಗ್ತಾ ಇಲ್ಲ. ಇವ್ರು ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದಾರೆ. ನನ್ನ ಸಾವಿಗೆ ನ್ಯಾಯ ಕೊಡ್ಸಮ್ಮ, ನ್ಯಾಯ ಕೊಡ್ಸೆ ನನ್ನಮ್ಮ ಅಂತ ಕೇಳ್ಕೊಂಡ್ಲು ಕಣಪ್ಪ, ಕೇಳ್ಕೊಂಡ್ಲು. ಡೆತ್ ನೋಟ್ ಇದೆ. ಮದುವೆ ಆಗಿ 3 ತಿಂಗಳು ಕಣಪ್ಪ ಅಷ್ಟೇ. ಕರ್ಕೊಂಡ್ಬಂದು ಫೆಬ್ರವರಿಲಿ ಮಗ ಮಾರ್ಚಲ್ಲಿ ಕರ್ಕೊಂಡು ಬಂದು ನನ್ನ ಮಗಳು ಇಂಟರ್ನ್ಶಿಪ್ಪಿಗೆ ಅಂತ ಬಂದವಳನ್ನ ಕರ್ಕೊಂಡು ಬಂದು ಮೋಸ ಮಾಡಿ ಮದುವೆ ಮಾಡ್ಕೊಂಡ್ರು. ಹೊಡೆದು ನೇಣ ಹಾಕಿ ಸಾಯಿಸಿ ಹೋಗಿದ್ದಾನೆ. ಆ ಗಂಡ ಏನು ಕೆಲಸ ನೇನ ಕಂಪ್ನಿಲಿ ಮಾಡ್ತೀನಿ ಫೈನಾನ್ಸ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ವರದಕ್ಷಿಣೆ ಕಿರುಕುಳನೆ ಕೊಡ್ತಾ ಇದ್ನಪ್ಪ. ಮನೆಯಿಂದ ಬರಬೇಕಾದ್ರೆ ನನ್ನ ಮಗಳು ದುಡ್ಡನ್ನು ತಗೊಂಬಂದಿದ್ಲು ಕೆಲಸಕ್ಕೆ ಹೋಗ್ಬೇಕಾದ್ರೆ. ಮನೆ ಅವರು ಡೆತ್ ನೋಟ್ ಕಳಿಸ್ಬಿಟ್ಟಿದ್ದಾಳೆ ಅಮ್ಮನಿಗೆ. ನನಗೆ ಆಗ್ತಾ ಇಲ್ಲ ಅಮ್ಮ, ನಾನು ಬದುಕಲ್ಲ, ಇವ್ರು ತುಂಬ ಅಕ್ಕ ಮತ್ತೆ ಗಂಡ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ನಾನು ಬದುಕಲ್ಲ, ನನಗೆ ಜೀವನ ಮಾಡೋಕೆ ಆಗ್ತಾ ಇಲ್ಲ ಅಮ್ಮ, ನನಗೆ ಕ್ಷಮಿಸ್ಬಿಡು ನಾನು ಬಂದಿದ್ದ ತಪ್ಪಿಗೆ ಅಂತೇಳಿ ಡೆತ್ ನೋಟ್ ಕಳಿಸಿದ್ದಾಳೆ ಸರ್. ಕಾಲ್ ಟ್ರೈ ಮಾಡಿದ್ರು ಅವಳು ಎತ್ತಲೇ ಇಲ್ಲ ಸರ್. ಆಮೇಲೆ ನೀನು ಜೀವನ ಮಾಡಲ್ಲಮ್ಮ, ಹೋಗ್ಬೇಡ, ನೀವು ಬಂದ್ಬಿಡು ಬೇಡ ಅಂತೇಳಿ ನಾವು ನಮ್ಮ ತಂಗಿ ನಮ್ಮಮ್ಮ ಅಪ್ಪ ಎಲ್ಲ ಕರೆದಿದ್ವಿ. ಪ್ರೀತಿಸಿ ಮದುವೆಯಾಗಿದ್ದವಳನ್ನ ರಹಸ್ಯವಾಗಿಟ್ಟಿದ್ದ ಪತಿ, ವಿಷ ಕುಡಿದು ಆತ್ಮಹತ್ಯೆಯ ಹಾದಿ ಹಿಡಿದ ನವವಿವಾಹಿತೆ. ನೆಲಮಂಗಲದಲ್ಲೂ ಕೂಡ ಪ್ರೀತಿಸಿ ಮದುವೆಯಾಗಿದ್ದ ನವವಿವಾಹಿತೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನೆಲಮಂಗಲದ ಬಸವನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಗೌರಿಬಿದನೂರಿನ ಬೀರಮ್ಮನಹಳ್ಳಿ ಮೂಲದ ತನುಜಾ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಯಲಹಂಕದ ಮಾಯಸಂದ್ರ ನಿವಾಸಿಯಾದ ರವೀಂದ್ರ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ರವೀಂದ್ರ ಹಾಗೂ ತನುಜಾ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗುವಾಗ ಪರಿಚಯವಾಗಿರುತ್ತೆ. ದಿನ ಕಳೆದಂತೆ ಈ ಪರಿಚಯ ಸ್ನೇಹ ಪ್ರೀತಿಯಾಗಿ ತಿರುಗಿರುತ್ತೆ. ಇಬ್ಬರು ಪರಸ್ಪರ ಇಷ್ಟಪಟ್ಟೇನೆ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮದುವೆ ಕೂಡ ಆಗಿದ್ರು. ಮದುವೆಯ ನಂತರ ಸ್ವಲ್ಪ ಸಮಯ ಕಳೆಲಿ ಆಮೇಲೆ ನಮ್ಮ ಮನೆಯಲ್ಲಿ ವಿಷಯ ತಿಳಿಸ್ತೇನೆ ಅಂತ ಹೇಳಿದ್ದ ರವೀಂದ್ರ ತನುಜಾಳನ್ನ ಯಲಹಂಕದ ಸಿಂಗಾಪುರದ ಬಾಡಿಗೆ ಮನೆಯೊಂದರಲ್ಲಿ ಇರಿಸಿದ್ನಂತೆ. ನಿನ್ನೆ ತನುಜಾ ತನ್ನ ಪತಿ ರವೀಂದ್ರನಿಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಕರೆದಿದ್ದಾಳೆ. ಆದರೆ ರವೀಂದ್ರ ಈಗ ಬರೋದಕ್ಕಾಗಲ್ಲ, ನಾಳೆ ಬೆಳಗ್ಗೆ ಬರ್ತೇನೆ ಅಂತ ಹೇಳಿದ್ದ.
ಇದರಿಂದ ಸಿಟ್ಟಿಗೆದ್ದ ತನುಜಾ ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ಲು. ಬಳಿಕ ರಾತ್ರಿ 10 ಗಂಟೆಯ ಸುಮಾರಿಗೆ ರವೀಂದ್ರನಿಗೆ ನಾನು ನೆಲಮಂಗಲದ ಬಸವನಹಳ್ಳಿಯಲ್ಲಿ ಕುಳಿತಿದ್ದೇನೆ ಹಾಗೂ ವಿಷ ಕುಡಿದಿದ್ದೇನೆ ಅಂಥೇಳಿ ಮೆಸೇಜ್ ಕಳಿಸಿದ್ಲು. ಇದರಿಂದ ಗಾಬರಿಗೊಂಡ ರವೀಂದ್ರ ತಕ್ಷಣವೇ ಬಸವನಹಳ್ಳಿಗೆ ಬಂದಿದ್ದ. ಸ್ಥಳದಲ್ಲಿ ತನುಜಾ ಬಿದ್ದಿರೋದನ್ನು ಕಂಡು ತಕ್ಷಣವೇ ಆಕೆಯನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದ. ಆದರೆ ಅಷ್ಟರಾಗ್ಲಲ್ಲೇ ಸಾವನ್ನಪ್ಪಿರೋದಾಗಿ ವೈದ್ಯರು ತಿಳಿಸಿದರು. ಸದ್ಯ ಈ ಘಟನೆ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದಾರೆ. 6 ತಿಂಗಳ ಹಿಂದಷ್ಟೇ ಪ್ರೀತಿಸಿ ಮದುವೆಯಾಗಿದ್ದ ತನುಜಾ ಗಂಡ ಮನೆಗೆ ಬರಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸಿಟ್ಟಿಗೆದ್ದು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ನೆಲಮಂಗಲದ ಬಸವನಹಳ್ಳಿಯಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಘಟನೆಗೆ ಕಾರಣವಾಗಿರುವಂಥ ರವೀಂದ್ರ ಅವರ ವಿರುದ್ಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದ್ದು ಘಟನೆ ಸಂಬಂಧಪಟ್ಟಂತೆ ತನಿಖೆ ಮಾಡುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಮದುವೆಯಾದ 4 ತಿಂಗಳಿಗೆ ದಂಪತಿ ಸೂಸೈಡ್. ಪತ್ನಿ ಆತ್ಮಹತ್ಯೆ ಕಂಡು ಪತಿಯು ಸೂಸೈಡ್. ಹೌದು, ಪತ್ನಿ ನೇಣಿಗೆ ಶರಣಾಗಿದ್ದನ್ನು ಕಂಡು ಪತಿಯು ಸೂಸೈಡ್ ಮಾಡಿಕೊಂಡಿರೋ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಹನುಮನಹಳ್ಳಿಯಲ್ಲಿ ನಡೆದಿದೆ. 20 ವರ್ಷದ ಶರಣ್ಯ, 28 ವರ್ಷದ ಗಿರೀಶ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದ 4 ತಿಂಗಳ ಹಿಂದೆ ಸೋದರ ಮಾವನ ಜೊತೆಗೆ ವಿವಾಹವಾಗಿತ್ತು. ಆದರೆ ಶರಣ್ಯಗೆ ಮದುವೆ ಆಗೋದಕ್ಕೆ ಇಷ್ಟವಿರಲಿಲ್ಲ. ಮನೆಯವರ ಒತ್ತಡಕ್ಕೆ ಮದುವೆಯಾಗಿರ್ತಾಳೆ. ನವದಂಪತಿಯ ನಡುವೆ ಪದೇ ಪದೇ ಜಗಳವಾಗ್ತಿತ್ತು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಪತ್ನಿ ಶರಣ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದನ್ನು ಕಂಡ ಪತಿ ಹೊಲದ ಹತ್ತಿರದಲ್ಲಿದ್ದ ಮರಕ್ಕೆ ನೇಣು ಬಿಗಿದುಕೊಂಡು ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮದುವೆಯಾದಂತಹ ಕೇವಲ 4 ತಿಂಗಳಲ್ಲಿ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹನುಮನಹಳ್ಳಿಯಲ್ಲಿ ಘಟನೆ ನಡೆದಿರುವಂಥದ್ದು. ಶರಣ್ಯ ಹೆಂಡತಿ ಮತ್ತು ಗಂಡ ಗಿರೀಶ್ ಪರಸ್ಪರ ಇಬ್ಬರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ದಾರುಣ ಘಟನೆ ನಡೆದಿದೆ. ಕಾರಣ ಇಷ್ಟೇ, ಶರಣ್ಯ ಮತ್ತು ಗಿರೀಶ್ ಅಂದರೆ ಗಿರೀಶ್ ಇಲ್ಲಿ ಸಹೋದರ ಮಾವನಾಗಿರ್ತಾನೆ. ಸಹೋದರ ಮಾವನಿಗೆ ಕೊಟ್ಟು ಮದುವೆ ಮಾಡುವಂಥ ವಿಚಾರದಲ್ಲಿ ಶರಣ್ಯಗೆ ಯಾವುದೇ ಕಾರಣಕ್ಕೂ ಇಷ್ಟ ಇರಲಿಲ್ಲ. ಸುತಾರಾಮ್ ಒಪ್ಕೊಂಡಿರಲಿಲ್ಲ. ಆದರೆ ಮನೆಯವರ ಬಲವಂತಕ್ಕೆ ಶರಣ್ಯರನ್ನು ಗಿರೀಶ್ ಜೊತೆ ಮದುವೆ ಮಾಡಿರ್ತಾರೆ. ಆದರೆ ಸುಮಾರು 4 ತಿಂಗಳಲ್ಲಿ ಪದೇ ಪದೇ ಇಬ್ಬರಿಗೂ ಕೂಡ ಜಗಳ ಆಗ್ತಾ ಇತ್ತು. ಆ ಶರಣ್ಯ ಹೇಳ್ತಾ ಇತ್ತು ತನಗೆ ಇಷ್ಟ ಇಲ್ಲ, ಹಾಗಾಗಿ ನನಗೆ ಇಷ್ಟ ಇಲ್ಲ ಅನ್ನುವಂಥ ಒಂದೇ ವಿಚಾರ ನಿನಗೂ ಕೂಡ ಗೊತ್ತಿತ್ತು, ಗಿರೀಶ್ ಗೊತ್ತಿತ್ತು. ಹಾಗಾಗಿ ಗಿರೀಶ ನೀನು ಕೂಡ ಅದನ್ನು ಹೇಳ್ಬೋದಿತ್ತು. ಇಲ್ಲ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಕೂಡ ಮದುವೆ ಆಗಲ್ಲ ಅನ್ನೋದನ್ನು ನೀನು ಹೇಳಬೇಕಿತ್ತು. ಆಗ ಮಾತ್ರ ಈ ಮದುವೆ ಕ್ಯಾನ್ಸಲ್ ಆಗ್ತಿತ್ತು. ಆದರೆ ನಿನ್ನ ಬಲವಂತಕ್ಕೆ ಮತ್ತು ನಿನ್ನ ಕಾರಣದಿಂದಾಗಿ ನಾನು ನಿನ್ನನ್ನು ಮದುವೆ ಆಗಿ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಪದೇ ಪದೇ ಶರಣ್ಯ ಗಿರೀಶ್ಗೆ ಹೇಳ್ತಾ ಇದ್ಲು ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಈ ವಿಚಾರಕ್ಕೆ ಇಬ್ಬರಲ್ಲೂ ಕೂಡ ಪದೇ ಪದೇ ಜಗಳವಾಗ್ತಾ ಇತ್ತು. ಹಾಗಾಗಿ ನಿನ್ನೆ ದಿನ ಯಾರೂ ಇಲ್ಲದೆ ಇದ್ದ ವೇಳೆ ಶರಣ್ಯ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆ ನಂತರ ಮನೆಗೆ ಬಂದಂತಹ ಗಿರೀಶ್ ಅದನ್ನು ನೋಡಿದ್ದಾರೆ. ಇದು ಕೇಸ್ ನನ್ನ ಮೇಲೆ ಬರುತ್ತೆ, ನನ್ನನ್ನು ಕೂಡ ಈಗ ಜೈಲಿಗೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂಥ ಒಂದು ಭಯದಿಂದ ಆತನು ಕೂಡ ತನ್ನ ತೋಟಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಇಬ್ಬರು ಕೇವಲ 4 ತಿಂಗಳಷ್ಟೇ ಆಗಿತ್ತು ಮದುವೆಯಾಗಿ. ಆದರೆ ಈ ಪ್ರಕರಣ ಈಗ ಬಟ್ನಾಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಪೊಲೀಸರು ಈಗ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಒಂದೇ ದಿನ ನವವಿವಾಹಿತರೇ ಆತ್ಮಹತ್ಯೆ ಮಾಡಿಕೊಂಡು ಸಾವಿನ ಹಾದಿ ಹಿಡಿದಿದ್ದಾರೆ. ಪೊಲೀಸರ ತನಿಖೆಯಿಂದ ಆತ್ಮಹತ್ಯೆಗೆ ಮತ್ತಷ್ಟು ಸಂಗತಿಗಳು ಬಯಲಿಗೆ ಬರಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.